ರಾಜ್ಯಸಭೆ ಚುನಾವಣೆಯ ಬಳಿಕ ವಿಧಾನ ಪರಿಷತ್ ಚುನಾವಣೆಯ ಅಖಾಡ ರಂಗೇರ್ತಾ ಇದೆ. ಇನ್ನು 4 ಸ್ಥಾನಗಳಿಗೆ ನಡೀತಾ ಇರುವಂತಹ ವಿಧಾನ ಪರಿಷತ್ ಚುನಾವಣೆ ಇವತ್ತು ನಡೆಯುತ್ತೆ. ವಾಯುವ್ಯ ಮತ್ತು ದಕ್ಷಿಣ ಪದವೀಧರ ಕ್ಷೇತ್ರಗಳ ಚುನಾವಣೆ ಇವತ್ತು ನಡೆಯುತ್ತೆ. ವಾಯುವ್ಯ ಮತ್ತು ಪಶ್ಚಿಮ ಶಿಕ್ಷಕರ ಕ್ಷೇತ್ರದ ಎಲೆಕ್ಷನ್ ಕೂಡ ಇವತ್ತೇ ನಡೆಯುತ್ತೆ. ರಾಜ್ಯದ 11 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ನಡೀತಾ ಇರುವಂತಹ ಚುನಾವಣೆ ಇದು. 4 ಕ್ಷೇತ್ರಗಳಲ್ಲಿ ಒಟ್ಟು 417 ಮತಗಟ್ಟೆಗಳನ್ನು ಈಗಾಗಲೇ ಸ್ಥಾಪನೆ ಮಾಡಲಾಗಿದೆ. 4 ಕ್ಷೇತ್ರಗಳಿಂದ ಒಟ್ಟು 49 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಮತದಾನ ನಡೆಯುತ್ತೆ. ಜೂನ್ 15ರಂದು ನಡೆಯುವಂತಹ ಮತ ಎಣಿಕೆ ಕಾರ್ಯ ಜೂನ್ 15ಕ್ಕೆ ಮತ ಎಣಿಕೆ ಕಾರ್ಯ ನಡೆಯುತ್ತೆ. ರಾಜ್ಯಸಭೆ ಚುನಾವಣೆ ನಡೆಯಿತು. ಇನ್ನೇನಿದ್ರೂ ಕೂಡ ಪರಿಷತ್ ಚುನಾವಣೆ ಇವತ್ತು ಮತದಾನ ನಡೆಯುತ್ತೆ. ರಂಗೇರ್ತಾ ಇದೆ ವಿಧಾನ ಪರಿಷತ್ ಚುನಾವಣೆ ಅಖಾಡ. ವಾಯುವ್ಯ ಮತ್ತು ದಕ್ಷಿಣ ಪದವೀಧರ ಕ್ಷೇತ್ರಗಳ ಚುನಾವಣೆ ಇವತ್ತು ನಡೆಯುತ್ತೆ. ಜೊತೆಗೆ ವಾಯುವ್ಯ ಮತ್ತು ಪಶ್ಚಿಮ ಶಿಕ್ಷಕರ ಕ್ಷೇತ್ರದ ಎಲೆಕ್ಷನ್ ಕೂಡ ಇವತ್ತೇ ನಡೆಯುತ್ತೆ. ರಾಜ್ಯದ 11 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ನಡೀತಾ ಇರುವಂತಹ ಚುನಾವಣೆ ಇದು. ಇನ್ನು ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದಿಂದ ಮೇಲ್ಮನೆಗೆ ನಡೆಯುತ್ತಾ ಇರುವಂತಹ ಚುನಾವಣೆಗೆ ಚುನಾವಣಾ ಆಯೋಗ ಸಕಲ ಸಿದ್ಧತೆಗಳನ್ನು ಕೈಗೊಂಡಿದೆ. ಸೋಮವಾರ 49 ಅಂದರೆ ಇವತ್ತು 49 ಅಭ್ಯರ್ಥಿಗಳ ಹಣೆಬರಹವನ್ನು ಮತದಾರರು ಬರೆಯಲಿದ್ದಾರೆ. ವಾಯುವ್ಯ ಪದವೀಧರ ಕ್ಷೇತ್ರ, ಪಶ್ಚಿಮ ಶಿಕ್ಷಕರ ಕ್ಷೇತ್ರ, ವಾಯುವ್ಯ ಶಿಕ್ಷಕರ ಕ್ಷೇತ್ರ, ದಕ್ಷಿಣ ಪದವೀಧರ ಕ್ಷೇತ್ರದಲ್ಲಿ ಇವತ್ತು ಬೆಳಗ್ಗೆ 8 ಗಂಟೆಯಿಂದಲೇ ಮತದಾನ ಆರಂಭ ಆಗಿದೆ. ಸಂಜೆ 5 ಗಂಟೆಯವರೆಗೆ ಮತದಾನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ಕಣದಲ್ಲಿ ಒಟ್ಟು 49 ಅಭ್ಯರ್ಥಿಗಳಿದ್ದಾರೆ. ಇವರ ಭವಿಷ್ಯ ಇದೇ 15ರಂದು ಗೊತ್ತಾಗಲಿದೆ. ಇನ್ನು ದಕ್ಷಿಣ ಪದವೀಧರರ ಕ್ಷೇತ್ರದಲ್ಲಿ ಬಿಗ್ ಫೈಟ್ ಇದೆ. ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ ಜಿಲ್ಲೆಗಳ ವ್ಯಾಪ್ತಿಗೆ ಬರ್ತಾ ಇರುವಂತಹ ದಕ್ಷಿಣ ಪದವೀಧರರ ಕ್ಷೇತ್ರ ಇದು. ಬಿಜೆಪಿಯಿಂದ ಮೈ ವಿ ರವಿಶಂಕರ್, JDSನಿಂದ HK ರಾಮು, ಕಾಂಗ್ರೆಸ್ನಿಂದ ಮಧುಜಿ ಮಾದೇಗೌಡ, ಇನ್ನು ಕನ್ನಡ ಚಳವಳಿ ವಾಟಾಳ್ ಪಕ್ಷದಿಂದ ವಾಟಾಳ್ ನಾಗರಾಜ್ ಅವರು ಕಣದಲ್ಲಿದ್ದಾರೆ. ಇನ್ನು ಪಕ್ಷೇತರ ಪ್ರಸನ್ನ ಎನ್ ಗೌಡ ಸೇರಿದಂತೆ 19 ಅಭ್ಯರ್ಥಿಗಳ ಅದೃಷ್ಟ ಪರೀಕ್ಷೆ ಇವತ್ತು ನಡೆಯುತ್ತೆ. ಈ ಕ್ಷೇತ್ರದಲ್ಲಿ 150 ಮತಗಟ್ಟೆಗಳನ್ನು ಈಗಾಗಲೇ ತೆರೆಯಲಾಗಿದ್ದು 1.41 ಲಕ್ಷ ಮತದಾರರಿದ್ದಾರೆ. ಇನ್ನು ಪಶ್ಚಿಮ ಶಿಕ್ಷಕರ ಕ್ಷೇತ್ರ ಹೈ ವೋಲ್ಟೇಜ್ ಕಣವಾಗಿರುವಂಥ ಈ ಕ್ಷೇತ್ರ ಧಾರವಾಡ, ಗದಗ, ಉತ್ತರ ಕನ್ನಡ, ಹಾವೇರಿ ಜಿಲ್ಲೆ ವ್ಯಾಪ್ತಿಯನ್ನು ಹೊಂದಿಕೊಂಡಿರುವಂಥ ಪಶ್ಚಿಮ ಶಿಕ್ಷಕರ ಕ್ಷೇತ್ರ ಇದು. ಇನ್ನು ಬಿಜೆಪಿಯಿಂದ 8ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿತಾ ಇದ್ದಾರೆ ಬಸವರಾಜ್ ಹೊರಟ್ಟಿ, ಕಾಂಗ್ರೆಸ್ನ ಬಸವರಾಜ್ ಗುರಿಕಾರ, ಇನ್ನು JDSನ ಶ್ರೀಶೈಲ ಗಡದನ್ನಿ ಸೇರಿದಂತೆ 7 ಅಭ್ಯರ್ಥಿಗಳ ನಡುವೆ ಇಲ್ಲಿ ಪೈಪೋಟಿ ಇದೆ. ಇನ್ನು ಶಿಕ್ಷಕ ಮತದಾರರ ಸಂಖ್ಯೆ ಸುಮಾರು 17,973 ಇದೆ. ಇನ್ನು ವಾಯುವ್ಯ ಪದವೀಧರರ ಕ್ಷೇತ್ರ ಈ ಕಣವು ಕೂಡ ರಂಗೇರ್ತಾ ಇದೆ. ಬಾಗಲಕೋಟೆ, ವಿಜಯಪುರ, ಬೆಳಗಾವಿ ಜಿಲ್ಲೆಗಳ ವ್ಯಾಪ್ತಿಯನ್ನು ಹೊಂದಿಕೊಂಡಿರುವಂಥ ವಾಯುವ್ಯ ಪದವೀಧರರ ಕ್ಷೇತ್ರ ಇದು. ಇನ್ನು ಬಿಜೆಪಿಯ ಹನುಮಂತ ನಿರಾಣಿ, ಕಾಂಗ್ರೆಸ್ನ ಸುನೀಲ್ ಸಂಕಾ ಸೇರಿ 11 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಇನ್ನು ಅಭ್ಯರ್ಥಿಗಳಿಗೆ ವೋಟ್ ಹಾಕಲಿದ್ದಾರೆ 99,597 ಮತದಾರರು. ಇನ್ನು ವಾಯುವ್ಯ ಶಿಕ್ಷಕರ ಕ್ಷೇತ್ರದ ಯುದ್ಧ ಭೂಮಿಯ ರೀತಿಯಲ್ಲಿ ಈ ಕಣ ಏರ್ಪಟ್ಟಿರುವಂಥದ್ದು. ಇನ್ನು ಬಾಗಲಕೋಟೆ, ವಿಜಯಪುರ, ಬೆಳಗಾವಿ ಜಿಲ್ಲೆಗಳ ವ್ಯಾಪ್ತಿಗೆ ಬರ್ತಾ ಇರುವಂತಹ ವಾಯುವ್ಯ ಶಿಕ್ಷಕರ ಕ್ಷೇತ್ರ ಇದು. ಇನ್ನು ವಾಯುವ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಬಿಜೆಪಿಯ ಅರುಣ್ ಶಹಾಪುರ ಇದ್ದಾರೆ, ಕಾಂಗ್ರೆಸ್ನ ಪ್ರಕಾಶ್ ಹುಕ್ಕೇರಿ ಇದ್ದಾರೆ, JDSನ ಚಂದ್ರಶೇಖರ್ ಲೋಣಿ ಇದ್ದಾರೆ. ಇನ್ನು ಪಕ್ಷೇತರರಾಗಿರುವಂತಹ NB ಬನ್ನೂರ ಸೇರಿ 12 ಅಭ್ಯರ್ಥಿಗಳ ನಡುವೆ ಬಿಗ್ ಫೈಟ್ ನಡೆಯುತ್ತೆ. ವಾಯುವ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಮತದಾರರ ಸಂಖ್ಯೆಯೂ ಕೂಡ ಕಡಿಮೆ ಏನಿಲ್ಲ, 25,388 ಮತದಾರರು ಇಲ್ಲಿದ್ದಾರೆ. ನೋಡಿ, ಒಂದೊಂದೇ ಕಣದಲ್ಲಿ ದಿಗ್ಗಜರಿದ್ದಾರೆ. ಏನಾಗುತ್ತೆ ಅನ್ನುವಂಥದ್ದನ್ನು 15ನೇ ತಾರೀಕಿನಂದು ನೋಡಬೇಕಾಗತ್ತೆ. ದಕ್ಷಿಣ ಪದವೀಧರರ ಕ್ಷೇತ್ರ, ಇನ್ನು ದಕ್ಷಿಣ ಪದವೀಧರರ ಕ್ಷೇತ್ರ ಅಂತ ಹೇಳಿದ್ರೆ ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ ಎಲ್ಲ ಜಿಲ್ಲೆಗಳ ವ್ಯಾಪ್ತಿಗೆ ಬರ್ತಾ ಇರುವಂಥ ದಕ್ಷಿಣ ಪದವೀಧರರ ಕ್ಷೇತ್ರ. ಇಲ್ಲಿ ಬಿಜೆಪಿಯಿಂದ ಮೈ ವಿ ರವಿಶಂಕರ್ ಇದ್ದಾರೆ, JDSನಿಂದ HK ರಾಮು ಅವರು ಕಣದಲ್ಲಿದ್ದಾರೆ. ಇನ್ನು ಕಾಂಗ್ರೆಸ್ನ ಮಧುಜಿ ಮಾದೇಗೌಡ ಇದ್ದಾರೆ, ಕನ್ನಡ ಚಳವಳಿ ವಾಟಾಳ್ ಪಕ್ಷದ ವಾಟಾಳ್ ನಾಗರಾಜ್ ಕೂಡ ಕಣದಲ್ಲಿದ್ದಾರೆ. ಇನ್ನು ಪಕ್ಷೇತರ ಪ್ರಸನ್ನ ಎನ್ ಗೌಡ ಸೇರಿದಂತೆ 19 ಅಭ್ಯರ್ಥಿಗಳು ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಇನ್ನು ಈ ಕ್ಷೇತ್ರದಲ್ಲಿ 150 ಮತಗಟ್ಟೆಗಳನ್ನು ಈಗಾಗಲೇ ತೆರೆಯಲಾಗಿದೆ. 1.41 ಲಕ್ಷ ಪದವೀಧರ ಮತದಾರರಿದ್ದಾರೆ ಇಲ್ಲಿ. ಇನ್ನು ಪಶ್ಚಿಮ ಶಿಕ್ಷಕರ ಕ್ಷೇತ್ರ ಹೈ ವೋಲ್ಟೇಜ್ ಕಣ ಇದು. ಧಾರವಾಡ, ಗದಗ, ಉತ್ತರ ಕನ್ನಡ, ಹಾವೇರಿ ಜಿಲ್ಲೆಗಳ ವ್ಯಾಪ್ತಿಗೆ ಹೊಂದಿಕೊಂಡಿರುವಂಥ ಪಶ್ಚಿಮ ಶಿಕ್ಷಕರ ಕ್ಷೇತ್ರ. ಇಲ್ಲಿಯೂ ಕೂಡ ಮತದಾರರ ಸಂಖ್ಯೆಯನ್ನು ಕಡಿಮೆ ಇಲ್ಲ. ಈ ಭಾಗದಲ್ಲಿ ಬರ್ತಾ ಇರುವಂಥ ಶಿಕ್ಷಕ ಮತದಾರರು ಇಲ್ಲಿರ್ತಾರೆ. ಇನ್ನು ಬಿಜೆಪಿಯಿಂದ ಬಸವರಾಜ್ ಹೊರಟ್ಟಿ, ನಮ್ಗೆ ಗೊತ್ತಿರುವ ಹಾಗೆ JDSನಲ್ಲಿ ಇದ್ದಂಥವರು 7 ಬಾರಿ ಸತತ 40 ವರ್ಷ ಇದೇ ಕ್ಷೇತ್ರದಿಂದ MLC ಆಗಿ ಗೆದ್ದು ಬರ್ತಾ ಇರುವಂಥವರು. ಅವರು ಈ ಬಾರಿ ಬಿಜೆಪಿಗೆ ಸೇರ್ಪಡೆಗೊಂಡು ಬಿಜೆಪಿಯಿಂದ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಇನ್ನು ಅವರ ಕೌಂಟರ್ ಪಾರ್ಟ್ ಒಂದು ಕಡೆ ಕಾಂಗ್ರೆಸ್ನಿಂದ ಬಸವರಾಜ್ ಗುರಿಕಾರ ಅವರು ಕೂಡ ಕಣದಲ್ಲಿದ್ದಾರೆ. ಇನ್ನು JDSನ ಶ್ರೀಶೈಲ ಗಡದಿನ್ನಿ ಅವರಿದ್ದಾರೆ. ಸೇರಿದಂತೆ 7 ಅಭ್ಯರ್ಥಿಗಳ ನಡುವೆ ಪೈಪೋಟಿ ಇದೆ. ಶಿಕ್ಷಕ ಮತದಾರರ ಸಂಖ್ಯೆ ಇದೆಯಲ್ಲ ಅದು 17,973. ವಾಯುವ್ಯ ಪದವೀಧರ ಕ್ಷೇತ್ರ
ಈ ಕಣವು ಕೂಡ ರಂಗೇರಿದೆ. ಬಾಗಲಕೋಟೆ, ವಿಜಯಪುರ, ಬೆಳಗಾವಿ ಜಿಲ್ಲೆಗಳ ವ್ಯಾಪ್ತಿಯನ್ನು ಹೊಂದಿಕೊಂಡಿರುವಂಥ ವಾಯುವ್ಯ ಪದವೀಧರ ಕ್ಷೇತ್ರ ಇದು. ಇನ್ನು ಬಿಜೆಪಿಯ ಹನುಮಂತ ನಿರಾಣಿ ಇದ್ದಾರೆ, ಕಾಂಗ್ರೆಸ್ನ ಸುನೀಲ್ ಸಂಕಾ ಇದ್ದಾರೆ. ಇವರನ್ನು ಸೇರಿಸಿದಂತೆ 11 ಅಭ್ಯರ್ಥಿಗಳು ಒಟ್ಟು ಕಣದಲ್ಲಿರುವಂಥದ್ದು. ಇನ್ನು ಅಭ್ಯರ್ಥಿಗಳಿಗೆ ವೋಟ್ ಹಾಕಲಿದ್ದಾರೆ 99,597 ಮತದಾರರು. ಹತ್ರ 1 ಲಕ್ಷದಷ್ಟು ಮತದಾರರು ಇಲ್ಲಿದ್ದಾರೆ. ಇನ್ನು ವಾಯುವ್ಯ ಶಿಕ್ಷಕರ ಕ್ಷೇತ್ರವೂ ಕೂಡ ಯುದ್ಧ ಭೂಮಿಯ ರೀತಿಯಲ್ಲಿ ಮಾರ್ಪಾಡು ಹೊಂದಿದೆ. ಬಾಗಲಕೋಟೆ, ವಿಜಯಪುರ, ಬೆಳಗಾವಿ ಜಿಲ್ಲೆಗಳ ವ್ಯಾಪ್ತಿಗೆ ವಾಯುವ್ಯ ಶಿಕ್ಷಕರ ಕ್ಷೇತ್ರ ಬರುತ್ತೆ. ಇನ್ನು ವಾಯುವ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಬಿಜೆಪಿಯ ಅರುಣ್ ಶಹಾಪುರೆ ಇದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಪ್ರಕಾಶ್ ಹುಕ್ಕೇರಿ ಇದ್ದಾರೆ. ಇದೊಂದು ರೀತಿಯಲ್ಲಿ ಹೈ ವೋಲ್ಟೇಜ್ ಕಣ, ಯಾಕಂದರೆ ಪ್ರಕಾಶ್ ಹುಕ್ಕೇರಿ ಇಲ್ಲಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಬೆಳಗಾವಿಯಲ್ಲಿ ಜೊತೆಗೆ ಒಂದಷ್ಟು ಈ ಪಾಲಿಟಿಕ್ಸ್ ನಡೀತಾ ಇತ್ತು. ಇನ್ನೊಬ್ಬರಿಗೆ ಸಪೋರ್ಟ್ ಮಾಡೋದು, ಮತ್ತೊಬ್ಬರಿಗೆ ಸಪೋರ್ಟ್ ಮಾಡೋದು. ಈ ಹಿಂದೆಯೂ ಕೂಡ ಪರಿಷತ್ ಚುನಾವಣೆಯಲ್ಲಿ ಮಹಂತೇಶ್ ಕವಟಗಿಮಠ ಅವರಿಗೆ ಬಿಜೆಪಿಯಿಂದ ಒಂದು ರೀತಿಯಲ್ಲಿ ಆಂತರಿಕ ಬೇಗುದಿಯಿಂದಾಗಿ ಮಹಂತೇಶ್ ಕವಟಗಿಮಠ ಅವರಿಗೆ ಸೋಲಾಗಿತ್ತು. ಆ ಇಡೀ ಆಂತರಿಕ ಆ ಒಂದು ಬೇಗುದಿ ಏನಿದೆ ಅದನ್ನು ತಣಿಸೋದಕ್ಕೆ ಮುಖ್ಯಮಂತ್ರಿಗಳು ಕೂಡ ಪ್ರಯತ್ನ ಪಟ್ಟರು, ಬಿಜೆಪಿಯ ರಾಜ್ಯಾಧ್ಯಕ್ಷರು ಕೂಡ ಪ್ರಯತ್ನ ಪಟ್ಟರು. ಈ ಪ್ರಯತ್ನ ಎಷ್ಟರ ಮಟ್ಟಿಗೆ ಸಫಲತೆಯನ್ನು ಹೊಂದಿದೆ ಇದು ಇದೇ ತಿಂಗಳ 15ರಂದು ಗೊತ್ತಾಗುತ್ತೆ. ಇನ್ನು ಪ್ರಕಾಶ್ ಹುಕ್ಕೇರಿ ಇದ್ದಾರೆ, JDSನ ಚಂದ್ರಶೇಖರ್ ಲೋಣಿ ಇದ್ದಾರೆ. ಇನ್ನು ಪಕ್ಷೇತರರಾಗಿರುವಂಥ NB ಬನ್ನೂರು ಸೇರಿ 12 ಅಭ್ಯರ್ಥಿಗಳು ಇಲ್ಲಿ ಕಣದಲ್ಲಿದ್ದಾರೆ. ಇನ್ನು ವಾಯುವ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಮತದಾರರ ಸಂಖ್ಯೆಯನ್ನು ಗಮನಿಸುತ್ತಾ ಹೋದರೂ ಕೂಡ 25,388 ಮತದಾರರು ಇಲ್ಲಿದ್ದಾರೆ. ಜೊತೆಗೆ ಬಿಜೆಪಿಯವರು ಮೊನ್ನೆಷ್ಟೇ ಹೇಳ್ತಾ ಇದ್ರು, ರಾಜ್ಯಸಭಾ ಚುನಾವಣೆ ಗೆಲುವಿನ ಬಳಿಕ ಇನ್ನೇನಿದ್ರೂ ಕೂಡ ಪರಿಷತ್ತು ಚುನಾವಣೆ ಅಲ್ಲೂ ಕೂಡ ನಾವೇ ಗೆಲುವನ್ನು ಸಾಧಿಸ್ತೀವಿ. 4 ಕ್ಷೇತ್ರಗಳಿದ್ದಾವೆ, 4ರಲ್ಲಿ ಕನಿಷ್ಠ 3 ಕ್ಷೇತ್ರಗಳನ್ನು ನಾವೇ ಗೆದ್ದುಕೊಳ್ತೀವಿ ಅಂಥೇಳಿ ಬಿಜೆಪಿ ಆತ್ಮವಿಶ್ವಾಸದ ಮಾತುಗಳನ್ನು ಆಡ್ತಾ ಇತ್ತು. ಇನ್ನೊಂದು ಕಡೆ ಕಾಂಗ್ರೆಸ್ ಈಗಾಗಲೇ ರಾಜ್ಯಸಭೆಯಲ್ಲಿ ಸೋಲುಂಡಿದೆ, ಒಂದೇ ಒಂದು ಕ್ಷೇತ್ರದಲ್ಲಿ ಗೆದ್ದಿರುವಂಥದ್ದು. ಹಾಗಾಗಿ ಪರಿಷತ್ತು ಚುನಾವಣೆಯಲ್ಲಿ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆಯೂ ಕೂಡ ಕಾಂಗ್ರೆಸ್ಗೆ ಇದೆ. ಇಡೀ ಕ್ಷೇತ್ರಗಳನ್ನು ನಾವು ಗಮನಿಸ್ತಾ ಇದ್ವಿ. 4 ಸ್ಥಾನಗಳು ಬರ್ತವೆ, 4 ಕ್ಷೇತ್ರಗಳು ಬರ್ತವೆ. ಈ 4 ಕ್ಷೇತ್ರಗಳಲ್ಲಿ ಸರಿಸುಮಾರು 49 ಅಭ್ಯರ್ಥಿಗಳು ಈಗಾಗಲೇ ಕಣದಲ್ಲಿದ್ದಾರೆ. ವಾಯುವ್ಯ ಪದವೀಧರ ಕ್ಷೇತ್ರ ಹನುಮಂತ ನಿರಾಣಿ ಬಿಜೆಪಿಯಿಂದ, ಸುನೀಲ್ ಸಂಕಾ ಕಾಂಗ್ರೆಸ್ನಿಂದ. ಇನ್ನು ದಕ್ಷಿಣ ಪದವೀಧರರ ಕ್ಷೇತ್ರ MV ರವಿಶಂಕರ್ ಬಿಜೆಪಿಯಿಂದ ಇದ್ದಾರೆ, GM ಮಧು ಕಾಂಗ್ರೆಸ್ನಿಂದ ಇದ್ದಾರೆ, HK ರಾಮು JDSನಿಂದ ಇದ್ದಾರೆ. ಪಶ್ಚಿಮ ಶಿಕ್ಷಕರ ಕ್ಷೇತ್ರ ಬಸವರಾಜ್ ಹೊರಟ್ಟಿ, ಶ್ರೀಶೈಲ ಗಡದಿನ್ನಿ JDSನಿಂದ, ಬಸವರಾಜ್ ಗುರಿಕಾರ ಕಾಂಗ್ರೆಸ್ನಿಂದ ಇದ್ದಾರೆ. ವಾಯುವ್ಯ ಶಿಕ್ಷಕರ ಕ್ಷೇತ್ರ ಅರುಣ್ ಶಹಾಪುರ ಬಿಜೆಪಿಯಿಂದ ಇದ್ದಾರೆ, ಪ್ರಕಾಶ್ ಹುಕ್ಕೇರಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ, ಚಂದ್ರಶೇಖರ್ ಲೋಣಿ JDSನಿಂದ ಕಣಕ್ಕಿಳಿದಿದ್ದಾರೆ. ಇದರಲ್ಲಿ ಪಶ್ಚಿಮ ಶಿಕ್ಷಕರ ಕ್ಷೇತ್ರ ಬಸವರಾಜ್ ಹೊರಟ್ಟಿಯವರು ಕಂಟೆಸ್ಟ್ ಮಾಡ್ತಾ ಇರುವಂಥ ಕ್ಷೇತ್ರ ಒಂದು ಕಡೆ, ವಾಯುವ್ಯ ಶಿಕ್ಷಕರ ಕ್ಷೇತ್ರ ಅರುಣ್ ಶಹಾಪುರ ಮತ್ತು ಪ್ರಕಾಶ್ ಹುಕ್ಕೇರಿ ಕಂಟೆಸ್ಟ್ ಮಾಡ್ತಾ ಇರುವಂಥ ಕ್ಷೇತ್ರ. ಈ 2 ಕ್ಷೇತ್ರದ ಮೇಲೆ ಹೈ ವೋಲ್ಟೇಜ್ ಆಗಿದೆ. ಈ 2 ಕ್ಷೇತ್ರ ಜನರು ಇದ್ರ ಮೇಲೆ ಭಾರಿ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಒಂದು ಕಡೆ ಬಸವರಾಜ್ ಹೊರಟ್ಟಿಯವರ ಮೇಲೆ 8ನೇ ಬಾರಿ ಎಲ್ಲಾದರೂ ಅವರು ಗೆದ್ದುಕೊಂಡು ಬಂದಿದ್ದೇ ಆಗಿದ್ದಲ್ಲಿ ಅದು ಇಡೀ ಭಾರತದಲ್ಲೇ ಒಂದು ದಾಖಲೆ ಆಗುತ್ತೆ. 40 ವರ್ಷಗಳ ಬಳಿಕವೂ ಕೂಡ ಅದೇ ಕ್ಷೇತ್ರದಲ್ಲಿ ಅವರು ಗೆದ್ದು ಬರ್ತಾರೆ ಅಂತ ಹೇಳಿದ್ರೆ ಅದೊಂದು ದಾಖಲೆ ಆಗುತ್ತೆ. ಹಾಗಾಗಿ ಆ ದಾಖಲೆಯನ್ನು ಬರೆಯೋದಕ್ಕೆ ಬಸವರಾಜ್ ಹೊರಟ್ಟಿಯವರು ನಿಂತಿದ್ದಾರೆ. ಜೊತೆಗೆ ಈ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಅವರು ಈ ಬಾರಿ ಕಣಕ್ಕಿಳಿದಿರುವಂಥದ್ದು. ಬಿಜೆಪಿ ಇಲ್ಲಿಯವರೆಗೆ ಈ ಕ್ಷೇತ್ರವನ್ನು ಗೆದ್ದುಕೊಂಡೇ ಇಲ್ಲ. ಹಾಗಾಗಿ ಬಿಜೆಪಿಗೆ ಸೇರ್ಪಡೆಗೊಂಡಿರುವಂಥ ಹಾಲಿ ಮಾಜಿ JDSನ ವಿಧಾನ ಪರಿಷತ್ನ ಸದಸ್ಯರು ಬಸವರಾಜ್ ಹೊರಟ್ಟಿಯವರು ಈಗ ಹಾಲಿಯಾಗಿದ್ದಾರೆ ಬಿಜೆಪಿಯಿಂದ. ಹಾಗಾಗಿ ಅವರು ಗೆಲ್ತಾರಾ ಇಲ್ವಾ ಅನ್ನುವಂಥದ್ದೇ ದೊಡ್ಡ ವಿಚಾರ ಇರೋದು ಇಲ್ಲಿ. ಅದರ ಜೊತೆಗೆ ಬಸವರಾಜ್ ಹೊರಟ್ಟಿಯವರ ಮೇಲೆ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಲಾಗಿತ್ತು. ಅವರ ಶಿಷ್ಯ ಬಸವರಾಜ್ ಗುರಿಕಾರ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದಾರೆ. ಹಾಗಾಗಿ ಗುರು ಶಿಷ್ಯರ ಮಧ್ಯೆ ಫೈಟ್ ನಡೀತಾ ಇದೆ. ಇನ್ನು ವಾಯುವ್ಯ ಶಿಕ್ಷಕರ ಕ್ಷೇತ್ರ ಅರುಣ್ ಶಹಾಪುರ ಬಿಜೆಪಿಯಿಂದ ಇದ್ದಾರೆ, ಪ್ರಕಾಶ್ ಹುಕ್ಕೇರಿ ಕಾಂಗ್ರೆಸ್ನಿಂದ ಇದ್ದಾರೆ, ಚಂದ್ರಶೇಖರ್ ಲೋಣಿ JDSನಿಂದ ಇದ್ದಾರೆ. ವಾಯುವ್ಯ ಶಿಕ್ಷಕರ ಕ್ಷೇತ್ರದ ಬಗ್ಗೆ ಮಾತನಾಡೋದಾದರೂ ಕೂಡ ಬೆಳಗಾವಿ ಭಾಗದಲ್ಲಿ ಬರ್ತಾ ಇರುವಂಥದ್ದು. ಈ ಬೆಳಗಾವಿ ಭಾಗದಲ್ಲಿ ಈಗಾಗಲೇ ನಾವು ಗಮನಿಸಿದ್ದೀವಿ, ಒಂದು ಕಡೆ ಸಾಹುಕಾರರ ಒಂದು ಬಣ ಆಗಿದೆ, ಇನ್ನೊಂದು ಕಡೆ ಉಮೇಶ್ ಕತ್ತಿ ಸವದಿ ಅವ್ರದ್ದೊಂದು ಬಣ ಇದೆ. ಹಾಗಾಗಿ ಇಲ್ಲೂ ಕೂಡ ಬಣ ರಾಜಕೀಯ ಎಲ್ಲಾದರೂ ಬಂದುಬಿಟ್ರೆ ಬಿಜೆಪಿಗೆ ಸೋಲಾಗುವಂಥದ್ದು ಖಚಿತ. ಜೊತೆಗೆ ಪ್ರಕಾಶ್ ಹುಕ್ಕೇರಿ ಕಾಂಗ್ರೆಸ್ನ ಮಾಜಿ ಸಂಸದರು ಕೂಡ ಈ ಭಾಗದಿಂದ ಕಣಕ್ಕಿಳಿದಿರೋದ್ರಿಂದಾಗಿ ಸಾಕಷ್ಟು ಜನ ಪ್ರಕಾಶ್ ಹುಕ್ಕೇರಿ ಅವರ ಬೆಂಬಲಿಗರು ಕೂಡ ಇದ್ದಾರೆ. ಅವರು ಗೆಲುವು ಸಾಧಿಸೋದು ನಿಶ್ಚಿತ ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ. ಒಂದು ವೇಳೆ ಸಾಹುಕಾರರು ಜೊತೆಗೆ ಉಮೇಶ್ ಕತ್ತಿ ಬಣ ಇಬ್ಬರೂ ಕೂಡ ಒಂದಾದರೆ ಬಿಜೆಪಿ ಗೆಲುವು ಸಾಧಿಸುವಂಥದ್ದು ನಿಶ್ಚಿತ. ಆದರೆ ಇಬ್ಬರಲ್ಲಿ ಭಿನ್ನಾಭಿಪ್ರಾಯ ಇಲ್ಲಿಯವರೆಗಿದೆ, ಈಗಲೂ ಕೂಡ ಇದೆ. ಈ ಭಿನ್ನಮತದ ಶಮನಕ್ಕೆ ಮುಖ್ಯಮಂತ್ರಿಗಳು ಯತ್ನಿಸಿದ್ದಾಯಿತು, ರಾಜ್ಯಾಧ್ಯಕ್ಷರು ಯತ್ನಿಸಿದ್ದಾಯಿತು, ಬಿಜೆಪಿಯ ಸಾಕಷ್ಟು ನಾಯಕರು ಯತ್ನವನ್ನು ಮಾಡಿದ್ರು. ಆದರೂ ಕೂಡ ಇದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನುವಂಥದ್ದನ್ನು 15ನೇ ತಾರೀಕು ಯಾವತ್ತು ಮತ ಎಣಿಕೆ ಆಗುತ್ತೆ ಆವತ್ತು ಮಾತ್ರ ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಈ ಹಿಂದೆ ನಡೆದಂಥ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಮಹಂತೇಶ್ ಕವಟಗಿಮಠ ಅವರಿಗೆ ಸೋಲಾಗಿತ್ತು.
ಅವರು 3ನೇ ಬಾರಿಗೆ ಸ್ಪರ್ಧೆ ಮಾಡ್ತಾ ಇದ್ರು, ಗೆಲುವು ಸಾಧಿಸ್ತಾರೆ ನಿಶ್ಚಿತ ಅಂತ ಹೇಳಲಾಗ್ತಾ ಇತ್ತು. ಆದರೂ ಕೂಡ ಮಹಂತೇಶ್ ಕೌಟಗಿಮಠ ಅವರಿಗೆ ಸೋಲಾಯಿತು. ಲಖನ್ ಜಾರಕಿಹೊಳಿ ಗೆಲುವನ್ನು ಸಾಧಿಸಿದ್ರು. ಅದಕ್ಕೂ ಕಾರಣ ಕೂಡ ಇದೇ ಆಂತರಿಕ ಬೇಗುದಿ ಜೊತೆಗೆ ಬಣ ರಾಜಕೀಯ. ಹಾಗಾಗಿ ಇಲ್ಲೂ ಕೂಡ ಬಣ ರಾಜಕೀಯ ಏನಾದರೂ ನಡೀಬೋದಾ? ಈ ಹಿಂದೆ ರಾಜ್ಯಸಭಾ ಚುನಾವಣೆಯಲ್ಲಿ ಮಾತ್ರ ಬಿಜೆಪಿ ಒಂದು ಒಳ್ಳೆ ಸ್ಟ್ರಾಟಜಿನ ಮಾಡಿತ್ತು. 3 ಸ್ಥಾನಗಳನ್ನು ಗೆಲ್ಲಲೇಬೇಕಾದಂಥ ನಿಟ್ಟಿನಲ್ಲಿ ಅವರಿಗೆ ಬೇಕಾದಂಥ ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿದ್ರು. ಆ ಲೆಕ್ಕಾಚಾರ ಪಕ್ಕಾವಾಗಿ ಕೂತ್ಕೊಳ್ತು. ಇದರಿಂದಾಗಿ 3 ಸ್ಥಾನಗಳಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸ್ತು. ಆದರೆ ಇಲ್ಲೇನಾಗುತ್ತೆ, ಇಲ್ಲಿರುವಂಥ ಲೆಕ್ಕಾಚಾರ ಸರಿ ಹೋಗುತ್ತಾ ಗೊತ್ತಿಲ್ಲ, ಕಾದು ನೋಡಬೇಕು. ಇದೇ 15ರಂದು ಈ 4 ಸ್ಥಾನಗಳ ಮತದಾನ ಏನು ಇವತ್ತು ನಡೀತಾ ಇದೆ ಅದರ ಫಲಿತಾಂಶ ಪ್ರಕಟ ಆಗುತ್ತೆ.